ರಾಜ್ಯದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಜನರು ಮೊದಲೇ ರೋಸಿ ಹೋಗಿದ್ದಾರೆ. ಇದೀಗ ಲಕ್ಷಾಂತರ ವಾಹನಗಳ ಓಡಾಟಕ್ಕೆ ರಹದಾರಿಯಾಗಿರ್ತಕ್ಕಂಥ ಬೆಂಗಳೂರಿನ ನೈಸ್ ರಸ್ತೆಯಲ್ಲಿ ಟೋಲ್ ದರ ಮತ್ತೆ ಏರಿಕೆಯಾಗಿದೆ. ಹೌದು, ನಂದಿ ಎಕನಾಮಿಕಲ್ ಕಾರಿಡಾರ್ ಎಂಟರ್ಪ್ರೈಸಸ್ ಟೋಲ್ ದರವನ್ನು ಪರಿಷ್ಕರಿಸಿದ್ದು ಇಂದಿನಿಂದಲೇ ಹೊಸ ದರ ಜಾರಿಯಾಗ್ತಾ ಇದೆ. ಇನ್ನು ಇದಷ್ಟೇ ಅಲ್ಲದೆ ನಂದಿ ಎಕನಾಮಿಕಲ್ ಕಾರಿಡಾರ್ ಎಂಟರ್ಪ್ರೈಸಸ್ ಅಧೀನಕ್ಕೆ ಒಳಪಡುವಂತಹ ಒಟ್ಟು 8 ಟೋಲ್ ಪ್ಲಾಜಾಗಳಲ್ಲೂ ಕೂಡ ದರವೂ ಕೂಡ ಏರಿಕೆಯಾಗ್ತಾ ಇದೆ. ಅದರಲ್ಲಿ ಹೊಸೂರು ರಸ್ತೆ, ಬನ್ನೇರುಘಟ್ಟ ರಸ್ತೆ, ಕನಕಪುರ ರಸ್ತೆ, ಕ್ಲೋವರ್ ಲೀಫ್ ಜಂಕ್ಷನ್, ಹಾಗೆ ಮೈಸೂರು ರಸ್ತೆ, ತುಮಕೂರು ರಸ್ತೆ ಮತ್ತು ಲಿಂಕ್ ರಸ್ತೆಗಳಲ್ಲಿ ಒಟ್ಟು 15% ದರವನ್ನು ಏರಿಕೆ ಮಾಡಲಾಗಿದೆ. ಅದರಲ್ಲಿ ಯಾವ್ಯಾವ ರಸ್ತೆಯಲ್ಲಿ ಎಷ್ಟೆಷ್ಟು ಟೋಲ್ ದರ ಹೆಚ್ಚಾಗಿದೆ ಅಂತ ನೋಡೋದಾದ್ರೆ, ತುಮಕೂರು ರಸ್ತೆಯಲ್ಲಿ ಈ ಹಿಂದೆ ಕಾರುಗಳಿಗೆ 215 ರೂಪಾಯಿ ಇತ್ತು, ಈಗ 233 ರೂಪಾಯಿ ಆಗಿದೆ. ಇನ್ನು ಬೈಕ್ಗೆ ಈ ಹಿಂದೆ 70 ರೂಪಾಯಿ ಇತ್ತು, ಈಗ 78 ರೂಪಾಯಿ ಮಾಡಲಾಗಿದೆ. ಇನ್ನು ಬಸ್ಗೆ ಈ ಹಿಂದೆ 570 ರೂಪಾಯಿ ಇತ್ತು, ಈಗ 650 ರೂಪಾಯಿ ಮಾಡಲಾಗಿದೆ. ಇನ್ನು ಕನಕಪುರ ರಸ್ತೆಯಲ್ಲಿ ಈ ಹಿಂದೆ ಕಾರುಗಳಿಗೆ 105 ರೂಪಾಯಿ ಇತ್ತು, ಈಗ 110 ರೂಪಾಯಿ ಮಾಡಲಾಗಿದೆ. ಇನ್ನು ಬೈಕ್ಗಳಿಗೆ ಈ ಹಿಂದೆ 30 ರೂಪಾಯಿ ಇತ್ತು, ಈಗ 33 ರೂಪಾಯಿ ಏರಿಕೆ ಮಾಡಲಾಗಿದೆ. ಇನ್ನು ಬಸ್ಗಳಿಗೆ ಈ ಹಿಂದೆ 260 ರೂಪಾಯಿ ಇತ್ತು, ಈಗ 295 ರೂಪಾಯಿನ ಮಾಡಲಾಗಿದೆ. ಇನ್ನು ಬನ್ನೇರುಘಟ್ಟ ರಸ್ತೆಯಲ್ಲಿ ಈ ಹಿಂದೆ ಕಾರುಗಳಿಗೆ 150 ರೂಪಾಯಿ ಟೋಲ್ ದರ ಇತ್ತು, ಈಗ 158 ರೂಪಾಯಿ ಆಗಿದೆ. ಇನ್ನು ಬೈಕ್ಗಳಿಗೆ 45 ರೂಪಾಯಿ ಇತ್ತು, ಈಗ 48 ರೂಪಾಯಿ ಆಗಿದೆ. ಇನ್ನು ಬಸ್ಗಳಿಗೆ 395 ರೂಪಾಯಿ ಇತ್ತು, ಇದೀಗ 450 ರೂಪಾಯಿ ಆಗಿದೆ. ಇನ್ನು ಹೊಸೂರು ರಸ್ತೆಯಲ್ಲಿ ಈ ಹಿಂದೆ ಕಾರುಗಳಿಗೆ 210 ರೂಪಾಯಿ ಇತ್ತು, ಇದೀಗ 223 ರೂಪಾಯಿ ಆಗಿದೆ. ಇನ್ನು ಬೈಕ್ಗಳಿಗೆ 70 ರೂಪಾಯಿ ಇತ್ತು, ಇದೀಗ 78 ರೂಪಾಯಿ ಆಗಿದೆ. ಇನ್ನು ಬಸ್ಗಳಿಗೆ 568 ರೂಪಾಯಿ ಇತ್ತು, ಇದೀಗ 645 ರೂಪಾಯಿ ಟೋಲ್ ದರ ನಿಗದಿಯಾಗಿದ್ದು, ಸದ್ಯ ವಾಹನ ಸವಾರರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ.